ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯ ಮತ್ತು ರಾಷ್ಟ್ರದ ಸರ್ಕಾರಗಳು ಬಹಳ ಪ್ರಮುಖವಾಗಿ ಅಕ್ಷರ ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ ಅಂತಂದ್ರೆ ಆ ದೇಶ ಅರಾಜಕತೆ ಹತ್ರ ಹೊರಟೋಗುತ್ತೆ, ರಾಜ್ಯವೂ ಅಷ್ಟೇ. ಇದೇನಾಗಿದೆ, ದೇಶದಲ್ಲೂ ಅದೇ ಥರ ಆಗಿದೆ. ನಮ್ಮ ರಾಜ್ಯದಲ್ಲಿ ಅನ್ಕ ಹಿಂದಿನ ಸರ್ಕಾರ ಅಕ್ಷರನೂ ಹಾಳು ಮಾಡ್ತು, ಆರೋಗ್ಯನೂ ಹಾಳು ಮಾಡ್ತು. ಸರ್ಕಾರಿ ಶಾಲೆಯೆಲ್ಲ ಮುಚ್ಚಿದ್ವಿ, ಇನ್ನು ಮುಚ್ತಾನೆ ಇದೆ. ಸುಮಾರು 20,000 ಶಾಲೆಗಳು ಬಾಗಿಲಾಕ, ಯಾರು ಗಂಭೀರವಾಗಿ ತಗೊಳ್ಳಿಲ್ಲ. ಅಂದ್ರೆ ಅಕ್ಷರದ ಬಗ್ಗೆ ಎಷ್ಟು ನಾವು ಗಮನ ತಗೊಂಡಿದ್ದೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇನ್ನು ಆರೋಗ್ಯದಲ್ಲಿ 40% ಮಾತ್ರ ಡಾಕ್ಟರ್ಸ್ಗಳಿದ್ದಾರೆ ಸರ್ಕಾರಿ ಹಾಸ್ಪಿಟಲ್. ಇವೆಲ್ಲ ಬಾಗಿಲಾಕ್ಸ್ತಾ ಇರೋರು ಯಾರು? ಅಕ್ಷರ ಮತ್ತು ಆರೋಗ್ಯ ಯಾರ ಕೈಲಿದೆ ಇವತ್ತು ರಾಜ್ಯದಲ್ಲಿ? ರಾಜಕಾರಣಿಗಳ ಕೈಲಿದೆ ಮತ್ತು ಹಣಬಲ ಇರೋರ ಕೈಲಿದೆ, ಮಠಾಧಿಪತಿಗಳ ಕೈಲಿದೆ. ಈಗ ಶಾಸಕರುಗಳು, ಈಗ ಉತ್ತರ ಕರ್ನಾಟಕಕ್ಕೆ ಬಂದರೆ ಯಾವ ಶಾಲೆ ಕಾಲೇಜು ಅವರ ಶಾಸಕರಿದೆ, ಯಾವ ಆಸ್ಪತ್ರೆ ಅವರಿದೆ. ಸರ್ಕಾರಿ ಆಸ್ಪತ್ರೆ ಇವರೇ ಬಾಗಿಲಾಕ್ಸ್ತಾರೆ. ಯಾರು? ನಮ್ಮ ರಾಜಕಾರಣಿಗಳೇ ಬಾಗಿಲಾಕ್ಸ್ತಾರೆ. ಸರ್ಕಾರಿ ಆಸ್ಪತ್ರೆನೂ ಬಾಗಿಲಾಕ್ಸ್ತಾರೆ, ಸರ್ಕಾರಿ ಶಾಲೆನೂ ಬಟ್ ಜನ ಕಣ್ಮುಚ್ಕೊಂಡಿದ್ದಾರೆ. ಜನಕ್ಕೆ ಅದನ್ನ ಎದುರಿಸುವಂತ ಮನಸ್ಥಿತಿ ಯಾಕೋ ಬರ್ತಾ ಇಲ್ಲ. ಮತ್ತೆ ಈ ಸಂಘಟನೆಗಳು ಅಷ್ಟೇ ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ರೈತ ಸಂಘ 100 ಗುಂಪಾಗೋಯ್ತು. ದಲಿತ ಸಂಘರ್ಷ ಸಮಿತಿ ಅಂದ್ರೆ ಒಂದು ಕಾಲದಲ್ಲಿ ಹೆದರಿತಾ ಇದ್ರು ಜನ, ಅದು ಹಾಗೋಯ್ತು. ವಿದ್ಯಾರ್ಥಿ ಸಂಘಟನೆನೂ ಇಲ್ಲ, ಮಹಿಳಾ ಸಂಘಟನೆಗಳು ಇಲ್ಲ. ಇವ್ರು ಯಾರು ಹೇಳೋರೇ ಇಲ್ಲ, ಕೇಳೋರಿಲ್ಲ. ಆ ಪರಿಸ್ಥಿತಿ ಇದೆ. ಮತ್ತು ಸರ್ಕಾರಗಳು ಕೂಡ ಅಲ್ಲಿಯೂ ಬರೀ ಪಾರ್ಟಿ ಮೇಲೆ, ಜಾತಿ ಮೇಲೆ ನಡೆಯುವಂಥದ್ದು. ನಮ್ಮ ಜಾತಿ MLA ಕಣ್ರಿ, ನಮ್ಮ ಜಾತಿ ಮಂತ್ರಿ, ಹೊಲಸಿ ಹಿಡಿದು ಹೋಗ್ತಾ ಇದ್ದೀವಿ. ಹಾಗಾಗಿ ಸಿದ್ದರಾಮಯ್ಯನು ಸಮಾಜವಾದಿ ಅದು ಇದು ಹೇಳ್ಕೊಂಬಂದ್ರು. ಅವ್ರ ಕಾಲದಲ್ಲಿ ಜಾಸ್ತಿ ಆಯಿತು. ಅಲ್ಲ, ಅವರೇ ಜಡತ್ವ ತಗೊಂಡ್ರು. ಸಿದ್ದರಾಮಯ್ಯ ಜಡತ್ವ ಆಗೋಯ್ತು. ಆಕ್ಟಿವ್ ಆಗಿ ಇರಲಿಲ್ಲ. 3-3.5 ವರ್ಷ ಆರಾಮ್ ಸುಮ್ಮನೆ ಕೂತ್ರು. ಆರಾಮ್ ನಾನೇ 5 ವರ್ಷ ಅಂತ. ನೀನೇ ಆಗಪ್ಪ, ಏನ್ ಕೆಲಸ ಏನು. ಹಾಗಾಗಿ ಇವತ್ತು ಮೆಡಿಕಲ್ ನೋಡಿ ಹೆಂಗಾಗಿದೆ. ಸ್ಪೆಷಲೈಸೇಷನ್ ಮುಟ್ಟು ನೋಡಕ್ಕೆ 500 ರೂಪಾಯಿ ಅವನಿಗೆ. ಅಲ್ಲ, ಅವ್ನು ಮುಟ್ಟು ನೋಡೋದಿಲ್ಲ ಅಂತಾನೆ. ಅವನ ಎದುರು ಕೂತ್ಕೊಂಡ್ರೆ ಹೋಗಿ ಫಸ್ಟ್ 200 ರೂಪಾಯಿ ಕಟ್ಬಿಟ್ಟು ಹೋಗ್ಬೇಕು. ಅವನಿಗೆ 200 ರೂಪಾಯಿ ಕಟ್ಬಿಟ್ಟು ಒಳಗೆ ಅವನ ಕೈ ಹಿಡಿದು ನೋಡಲ್ಲ ನಿನ್ಗೇನಾಗಿದೆ ಅಂತ. ಎಲ್ಲ ಒಂದು 20 ಮಾತ್ರೆ ಇಂಜೆಕ್ಷನ್ ಎಲ್ಲ ಬರೆದು ಬಿಡೋದು. ಯಾರ ಜೊತೆ ಶಾಮೀಲಾಗಿದ್ದಾನೆ ಇವನು? ಫಾರ್ಮಸ್ಯೂಟಿಕಲ್ ಕಂಪನಿಗಳ ಜೊತೆ ಶಾಮೀಲಾಗಿದ್ದಾನೆ. ಏನ್ರಿ ಹುಡುಗಾಟಿಕೆ, ಏನ್ರಿ ಬಾಯಿ ಬಂದಿದ್ದು ಬರೀತಾನ. ಜನಕ್ಕೂ ಅವನು ಹೇಳಿದ್ದೆ ಬರೆದಿದ್ದೆ ಬೀದಕ್ಕೆ ತಗೋತಾರೆ. ಪರಿಸ್ಥಿತಿ ಯಾರು ನಿಗಾ ಮಾಡ್ತಾರೋ ಯಾತಕ್ಕೆ? ವಿಜಿಲೆನ್ಸ್ ಇದೆ, ಏನ್ ಮಾಡ್ತಾವೆ ಅವೆಲ್ಲ? ಅವ್ರು ದುಡ್ಡು ತಗೊಂಡು ಸುಮ್ಮನೆ ಕೂತವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದೆಲ್ಲದರ ಬಗ್ಗೆ ಒಂದು ಸಂಘಟನಾತ್ಮಕ ಚಳುವಳಿ ಆಗ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಹೇಗೆ ಈ ನೀಟ್ ಇವತ್ತಿನ ದಿವಸ ಬಾಯಿ ಬೀಗ ಆಗ್ತಾ ಇದ್ವಿ ಕೆಲವರಿಗೆ, ಅದೇ ರೀತಿ ಈ ಅಕ್ಷರ ಮತ್ತು ಆರೋಗ್ಯ ಇವೆರಡೂ ದೇಶಕ್ಕೆ ಬಹಳ ಬೇಕಾದಂಥದ್ದು. ಏಕೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆಲ್ಲ ಬೇಕಾದಂಥದ್ದು.
ಅಂಥದನ್ನು ಸರಿ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕಾಗುತ್ತೆ. ಆಮೇಲೆ ಈ ಮಠಗಳು ಅಷ್ಟೇ, ಅಲ್ಲಿ ಯಾವ ಧರ್ಮವೂ ಇಲ್ಲ, ಪರಮೂ ಇಲ್ಲ, ಏನು ಇಲ್ಲ. ಸುಮ್ಮನೆ ಅವರೆಲ್ಲ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ಕೊಂಡು ಇದು ತಗೊಂಡು ದುಡ್ಡು ತಗೊಂಡು ಕ್ಯಾಪಿಟಲಿಸ್ಟ್ ಆಗೋದು. ಧರ್ಮಾಧಿಕಾರಿಗಳೆಲ್ಲ ಕ್ಯಾಪಿಟಲಿಸ್ಟ್. ಏನ್ರಿ ತುತ್ತು ನಾವು ಯಾರು ಏನ್ರಿ ನಮ್ಮ ಜಾತಿ ಸ್ವಾಮಿ ಬೈತೀಯಾ? ಹೋಗಿ ನಿಮ್ಮ ಜಾತಿ ಸ್ವಾಮಿ ನಿನ್ಗೇನಾದ್ರು ನಿಮ್ಮ ಮಗನಿಗೆ ಫ್ರೀ ಸೀಟ್ ಕೊಟ್ಟವನ? ಆಯ್ತಪ್ಪ, ಸ್ವಾಮಿಗಳನ್ನ ಪ್ರೊಟೆಕ್ಟ್ ಮಾಡೋಣ. ಆಯಾ ಜಾತಿ ಪೊಲಿಟಿಷಿಯನ್ಸ್ಗೆ ಸ್ವಾಮಿಗಳೇನಾದ್ರು ಫ್ರೀ ಸೀಟ್ ಕೊಟ್ಟವ್ರು ಅವ್ರ ಮಕ್ಕಳಿಗೆ? ಏನು ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲ ಸೇರ್ಕೊಂಡು ಏನಪ್ಪ. ನಾನು ನಿನ್ನೆ ನಮ್ಮ ಹುಡುಗ ಒಬ್ಬ ಆಕ್ಸಿಡೆಂಟ್ ತಲೆಯೆಲ್ಲ ಹೊಡೆದೋಗಿದೆ, ಯಾವುದು DRM ಆಸ್ಪತ್ರೆ ಅಂತ. ಕಾನ್ಷಿಯಸ್ಸೇ ಇಲ್ಲ ಅವನಿಗೆ, ಕಾನ್ಷಿಯಸ್ಸೇ ಇಲ್ಲ. ಏನು ಡಾಕ್ಟ್ರಿ ಬರುತ್ತೆ ಸರ್ ಕಾನ್ಷಿಯಸ್, ಯಾವತ್ತು ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವನಲ್ಲೇ ಇರಬೇಕು ತಿಂಗಳಾನ್ಗಟ್ಲೆ. ಒಂದು ದಿವಸಕ್ಕೆ ಎಷ್ಟು ಚಾರ್ಜ್ ICU ಚಾರ್ಜಸ್ ಎಷ್ಟು ಒಂದು ದಿವಸಕ್ಕೆ? ಏನಿಲ್ಲ ಅಮ್ಮ. ಅವನು ಕಂಡಕ್ಟ್ರು ಪಾಪ, KSRTC ಹಳ್ಳಿಯಿಂದ ಬಂದಿರೋ. ಅವನ ಕೆಡಿಕೊಂಡು ಮಲಗಿಸ್ಕೊಂಡ್ಬಿಟ್ಟವ್ರೆ. ಅವ್ನಿಗೆ ಯಾವತ್ತು ಈಚಿಬಿಟ್ಟಾರೋ ಅವನ್ನ. ಆಮೇಲೆ ನಮ್ಮ ಮಾಧ್ಯಮಗಳು ಹೊತ್ತು ಈ ಥರದ್ದು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಯಾರೂ ಮಾಡಲ್ಲ. ಅಕ್ಷರ ಆರೋಗ್ಯದ ಮೇಲೆ ಮಾಧ್ಯಮಗಳು ಯಾವ ಬೆಳಕು ಚೆಲ್ತಾ ಇಲ್ಲ, ಯಾವ ಬೆಳಕು ಚೆಲ್ತಾ ಇಲ್ಲ. ಇಟ್ಸ್ ಅ ವೆರಿ ಸಾರಿ ಅಫೇರ್. ದ ಮೀಡಿಯಾ ಆಫ್ ದಿ ಸ್ಟೇಟ್, ದೇ ಹ್ಯಾವ್ ನಾಟ್ ಟೇಕನ್ ದೀಸ್ ಟು ನಥಿಂಗ್.